ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಷ್ಟನ್ವನ್ನೋತಿಭಿಃ ಸೀದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೀವತೆ ಧೀನಾಮ ವಿತ್ರವತೆ ವಾಗ್ದೇವ್ಯೈ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತೆಯೇ ಹಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಇಷ್ಟದೇವತಾ ಕುಲದೇವತಾ ಭೂನಿಲಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತೀ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಪ್ರಸವಿತ್ರಿ ಅನ್ನುವಂತಹ ಒಂದು ನಾಮವನ್ನು ಹೇಳಿದ್ವಿ. ಪ್ರಸವಿತ್ರಿ ಅಂದಾಗ ಈ ಜಗತ್ತನ್ನೇ ಹೆತ್ತವಳು ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಈಗ ಪ್ರಚಂಡ ಅನ್ನುವಂತಹ ನಾಮ ಇಲ್ಲಿ ಎರಡು, ಪ್ರಚಂಡ ಆಜ್ಞಾ ಎರಡೂ ಕೂಡ ನಾವು ತಗೊಳ್ಳೋಣ. ಸೃಷ್ಟಿಯನ್ನ ಮಾಡಿ ಅಂದ್ರೆ ಈ ಜಗತ್ತನ್ನ ಹೆತ್ತು ಆ ತಾಯಿ ಸುಮ್ಮನೆ ಇದ್ದಾಳ ಅನ್ನೋ ಪ್ರಶ್ನೆಗೆ ಇಲ್ಲ, ಆ ತಾಯಿ ಆ ಸೃಷ್ಟಿಸಿರ್ತಕ್ಕಂತಹ ಎಲ್ಲವನ್ನೂ ಕೂಡ ತನ್ನ ಅಂಕೆನಲ್ಲಿ ಇಟ್ಟುಕೊಂಡು ಅವಳ ಒಂದು ಮನೋ ಅಭಿಲಾಷೆ ಹೇಗಿದೆಯೋ ಹಾಗೆ ಹೇಗೆ ನಡೆಸಬೇಕು ಅನ್ನುವಂತಹ ಒಂದು ಅಪೇಕ್ಷೆ ಇದೆಯೋ ಆ ರೀತಿನಲ್ಲಿ ಆ ಜಗದಬ್ಬೆ ನಡೆಸ್ತಾಳಂತೆ. ಅಂದ್ರೆ ಇಡೀ ಸೃಷ್ಟಿಯನ್ನ ತನ್ನ ಅಂಕೆನಲ್ಲಿ ಇಟ್ಕೊಂಡಿದ್ದಾಳೆ. ಅವಳ ಒಂದು ನಿರ್ಧಾರ ಏನಿದೆ, ಅವಳ ಒಂದು ಏನೋ ಮನಸ್ಸಿನಲ್ಲಿ ಯಾವುದು ನಡಿಬೇಕು ಅಂತ ಇದೆಯೋ ಅದ್ರ ಪ್ರಕಾರನೇ ನಡೆಸುವಂತಹ ಒಂದು ಶಕ್ತಿ ಇದ್ದು ಅವಳು ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಹಾಗಾಗಿ ಎಲ್ಲವನ್ನೂ ಕೂಡ ಅವಳು ನಿಯಂತ್ರಿಸ್ತಿದ್ದಾಳೆ. ಅಂದ್ರೆ ಈಗ ಹೆದರಿಕೆ ಅಂತ ಇದ್ದಾಗ ಯಾರಿಗಾರು ಒಬ್ಬರ ಮೇಲೆ ಸ್ವಲ್ಪ ಭಯ ಇದೆ ಅಂದಾಗ ಅವ್ರು ಇದಾರಪ್ಪ ಅನ್ನೋ ಭಯದಲ್ಲಾದ್ರೂ ಕೂಡ ಕೆಲಸಗಳು ನಿಧಾನವಾಗ್ಲಿ ನಡೀತಿದ್ರೆ ಸ್ವಲ್ಪ ಫಾಸ್ಟ್ ಆಗುತ್ತೆ, ಸರಿಯಾಗಿ ಮಾಡ್ತಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಾವು ಮಾಡಿದ್ದೆ, ನಾವು ಬಂದಿದ್ದೆ, ನಾವು ಹೋದ್ದೆ ಅನ್ನೋದಾದ್ರೆ ಅದು ಯಾವುದು ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಯಾವ್ದಾರು ಒಂದು ಹೆದರಿಕೆ ಇರಬೇಕು. ಸ್ಕೂಲ್ನಲ್ಲಿ ಮಕ್ಕಳು ಚೆನ್ನಾಗಿ ಪಾಠ ಕಲಿಬೇಕು ಅನ್ನೋದಾದ್ರೆ ಮೇಷ್ಟ್ರ ಭಯ ಇರಬೇಕು. ಆಫೀಸ್ನಲ್ಲಿ ಸರಿಯಾಗಿ ಕೆಲಸ ಆಗ್ಬೇಕು ಅಂದ್ರೆ ಆ ಬಾಸ್ ಯಾರು ಅವರ ಮೇಲಧಿಕಾರಿ ಇದ್ದಾರೆ ಅವನ ಒಂದು ಭಯ ಇರುತ್ತೆ. ಎಷ್ಟೇ ಫ್ರೆಂಡ್ ಇದ್ರು ಕೂಡ ಅವನ ಒಂದು ಭಯ, ಅವನೇನಾದ್ರು ಮಾಡ್ತಾನೇನೋ, ಅವನೇನಾದ್ರು ಕಂಪ್ಲೇಂಟ್ ಮಾಡ್ತಾನೇನೋ, ಅಥವಾ ಅವನ ಅದಕ್ಕೇನಾದ್ರು ಹೈಯರ್ ಅಪ್ಸ್ಗೆ ಇದನ್ನ ಎಸ್ಕಲೇಟ್ ಮಾಡ್ತಾನೇನೋ, ಹೀಗೆ ಹಾಗೆ ಅನ್ನುವಂತಹ ಒಂದು ಸಣ್ಣದಾಗಿರ್ತಕ್ಕಂತಹ ಒಂದು ಭಯ. ಅಂತಹ ಒಂದು ಭಯ ಇದ್ದಾಗ ಏನಾಗತ್ತೆ, ಒಂದು ನಿಯಮ ಪಾಲನೆಗೆ ಅದು ಅನುಕೂಲ ಆಗುತ್ತೆ. ಹಾಗೆ ಜಗನ್ಮಾತೆಯು ಕೂಡ ತಾನು ಮಾಡಿರ್ತಕ್ಕಂತಹ ಒಂದು ಏನಿದೆ ಕಟ್ಟುಪಾಡುಗಳು ಅದನ್ನ ದಾಟೋದಿಕ್ಕೆ, ಅದನ್ನ ಪಾಲಿಸದೆ ನಾನು ಇದ್ರ ಪಾಲಿಸೋದಿಲ್ಲ ಅಂತ ಹೇಳಿ ತಾನೇ ತನಗೆ ಬೇಕಾಗಿರೋ ರೀತಿಯಲ್ಲಿ ಮಾಡ್ತಕ್ಕಂಥದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಉದಾಹರಣೆಗೆ ಈಗ ಸೂರ್ಯ ಸರಿಯಾಗಿರ್ತಕ್ಕಂತಹ ಸಮಯಕ್ಕೆ ಭೂಮಿಯಲ್ಲಿ ಒಂದು ಭಾಗದಲ್ಲಿ ಉದಯ ಆಗಬೇಕು, ಇನ್ನೊಂದು ಭಾಗದಲ್ಲಿ ಅದು ಪಶ್ಚಿಮದಲ್ಲಿ ಅವನು ಮುಳುಗಬೇಕು. ಆದ್ರೆ ಸೂರ್ಯ ಒಂದು ಕಡೆ ಸೂರ್ಯೋದಯ ಆಗಿದ್ರೆ ಇನ್ನೊಂದು ಕಡೆ ಕತ್ಲಿರುತ್ತೆ. ಸೃಷ್ಟಿಯ ನಿಯಮ ಅದು. ಹಾಗಾಗಿ ಈ ಭೂಮಿ ಮೇಲೆ ಆಗ್ತಕ್ಕಂತಹ ವ್ಯತ್ಯಾಸಗಳು ಅದೇ ರೀತಿ ಸೂರ್ಯ ಸರಿಯಾದ ಮಾರ್ಗದಲ್ಲಿ
ಯಾವುದೇ ವಿರವಾಗಿರ್ತಕ್ಕಂತಹ ಒಂದು ಏನು ಡೈವರ್ಷನ್ ಇಲ್ಲದೆ, ವ್ಯತ್ಯಯಗಳಿಲ್ಲದೆ ಅವನ ಪಾಡ್ಗವನು ಆ ಕೆಲಸ ಮಾಡಲೇಬೇಕು ಅನ್ನೋದು. ಹಾಗೆ ಚಂದ್ರನು ಕೂಡ ಅವನು ಮಾಡಬೇಕಾಗಿರೋ ಪೌರ್ಣಮಿ ದಿವಸ ದೊಡ್ಡದಾಗಿ ಕಾಣಿಸ್ಲೇಬೇಕು, ಅಮಾವಾಸ್ಯೆ ದಿವಸ ಕಾಣಿಸಬಾರದು. ಆಮೇಲೆ ಗಾಳಿ ಬೀಸಲೇಬೇಕು. ಹಾಗೆ ಕೆಲವು ಕಟ್ಟುಪಾಡುಗಳು, ಸುಮ್ಮನೆ ಇದು ಉದಾಹರಣೆ ಕೊಟ್ಟಿದ್ದು. ಹಾಗೆ ಈ ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲಿ ತಾಯಿ ಸೃಷ್ಟಿ ಮಾಡಿರ್ತಕ್ಕಂತಹ ಪ್ರತಿ ಒಂದನ್ನು ಕೂಡ ಆಕೆ ಒಂದು ನಿರ್ಧಾರವಾಗಿರ್ತಕ್ಕಂತಹ ಕೆಲಸಗಳನ್ನ ಪ್ರತಿಯೊಬ್ಬರಿಗೂ ಅವಳು ವಹಿಸಿರ್ತಾಳೆ. ಹಾಗಾಗಿ ಅವರು ಆ ನಿರ್ಧಾರಕ್ಕೆ ತಕ್ಕಂತೆ, ಆ ಕಾನೂನಿಗೆ ಚೌಕಟ್ಟಿಗೆ ಒಳಪಟ್ಟು ಅದ್ರ ಪ್ರಕಾರನೇ ಅವರು ಮಾಡಲೇಬೇಕು ಅನ್ನೋದು. ಹಾಗಾಗಿ ಅದನ್ನ ಮಾಡಲಿಲ್ಲ ಅಂತಂದ್ರೆ ಶಿಕ್ಷೆ ಇದ್ದೇ ಇದೆ. ಅದು ಘೋರವಾಗಿರ್ತಕ್ಕಂಥದ್ದು ಸಾಧ್ಯನೇ ಇಲ್ಲ. ಹಾಗಾಗಿ ಅಂತಹ ಒಂದು ಹೆದರಿಕೆ, ಒಂದು ಕಟ್ಟುಪಾಡಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಆ ಜಗನ್ಮಾತೆ, ಹಾಗಾಗಿ ಯಾವ ರೀತಿಯಾಗಿರ್ತಕ್ಕಂತಹ ಆ ಒಂದು ಕೋಪವನ್ನ, ಆ ಒಂದು ಹೆದರಿಕೆ ಇಟ್ಟಿದ್ದಾಳೆ ಅಂದ್ರೆ ಅವಳಿಗೆ ಹೇಗೆ ಬೇಕು ಹಾಗೆ ಅಲ್ಲ, ಲೋಕಕ್ಕೆ ಅದು ಧರ್ಮ ರಕ್ಷಣೆ ಆಗಿರ್ಬೇಕು. ಅವಳು ಧರ್ಮ ರಕ್ಷಣೆಗೋಸ್ಕರವಾಗಿ ಈ ಒಂದು ಕಟ್ಟುಪಾಡುಗಳನ್ನಾಗ್ಲಿ ಅಥವಾ ಒಂದು ಏನು ಹೆದರಿಕೆಯನ್ನಾಗ್ಲಿ ಇಟ್ಟಿದ್ದಾಳೆ ಅನ್ನೋದಾದ್ರೆ ಲೋಕದಲ್ಲಿರ್ತಕ್ಕಂತಹ ಧರ್ಮ ರಕ್ಷಣೆಗಾಗಿ ಬಿಟ್ರೆ ಬೇರೆ ಯಾವುದೇ ವಿಧವಾಗಿರ್ತಕ್ಕಂಥ ದುರುದ್ದೇಶ ಇಲ್ಲ ಅಂತ. ಹಾಗಾಗಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ವಿಚಾರವನ್ನ ಕಾಮಾಂಧ ಕೃತಿಯಲ್ಲಿ ಏನು ಹೇಳ್ತಾರೆ ಅಂದ್ರೆ, ನ ಯಸ್ಯ ಕೋಪೋಪಿ ಪ್ರಜಾಸ್ತಸ್ಯ ನ ಭಿದ್ಯತೆ ಸೈತಾಂ ನೀತಿಂ ಕಥಂ ರಕ್ಷೇತ್ ಪ್ರಜಾ ಯಸ್ಯ ಅನಭ್ಯತೆ. ಅಂದ್ರೆ ಮಹಾರಾಜನಾಗಿರ್ತಕ್ಕಂಥವನು ತನ್ನ ಪ್ರಜೆಗಳ ಬಗ್ಗೆ ತುಂಬಾ ಲೀಲಾಜಾಲವಾಗಿ ಅವ್ರು ಕೇಳಿದ್ದೆಲ್ಲ ಕೊಡ್ತಾ ಇರ್ತಕ್ಕಂಥದ್ದು, ಅಥವಾ ಅವ್ರು ಹೇಳಿದ್ದೆಲ್ಲ ಹೂ ಅಂತಕ್ಕಂಥದ್ದು. ಹೀಗೆ ಅವನು ಬಹಳ ಸಲೀಸಾಗ್ಬಿಟ್ರೆ, ಮಹಾರಾಜ ತುಂಬಾ ಸಲೀಸಾಗ್ಬಿಟ್ರೆ ಅವನ ವ್ಯಾಲ್ಯೂ ಅವನು ಕಳ್ಕೊಂಡ್ಬಿಡ್ತಾನೆ. ಹಾಗಾಗಿ ಆ ಮಹಾರಾಜ ಆಗಿರ್ತಕ್ಕಂಥವನು ಯಾವ ಸಂದರ್ಭದಲ್ಲಿ ಅವನು ಕೋಪವನ್ನ ಮಾಡ್ಕೋಬೇಕು, ಯಾವ ಸಂದರ್ಭದಲ್ಲಿ ಅವನು ಕಟ್ಟುನಿಟ್ಟಾಗಿರ್ಬೇಕು, ಯಾವ ಸಂದರ್ಭದಲ್ಲಿ ಅವನು ಸಂತೋಷವಾಗಿ ಎಲ್ಲರ ಜೊತೆ ಏನು ಸಾಮಾನ್ಯನಂತೆ ಇರಬೇಕು ಅನ್ನೋದು ಅವನಿಗೆ ಪರಿಜ್ಞಾನ ಇರಬೇಕು. ಅಂತಹದ್ದವನು ಮಾಡಲಿಲ್ಲ ಅಂತಂದಾಗ ಅಲ್ಲಿ ಲೋಕ ರಕ್ಷಣೆ ಆಗ್ಲಿ, ಲೋಕ ಪಾಲನೆ ಆಗ್ಲಿ, ಅದು ಅವ್ಯವಸ್ಥೆ ಆಗೋಗುತ್ತೆ. ಹಾಗಾಗಿ ಇಂತಹ ಒಂದು ಅವ್ಯವಸ್ಥೆಗೆ ಕಾರಣ ಆಗಿರಬಾರದು. ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಇರಬೇಕು, ಸುವ್ಯವಸ್ಥೆ ಇರಬೇಕು, ಸರಿಯಾಗಿ ನಡೆದುಕೊಂಡು ಹೋಗ್ಬೇಕು ಅನ್ನೋದಾದ್ರೆ ಒಂದು ನಿರ್ಧಾರವಾಗಿರ್ತಕ್ಕಂಥ ಒಂದು ಹೆದರಿಕೆ ಇಡಬೇಕು. ಅಂತಹ ಒಂದು ಆಜ್ಞೆಯನ್ನ ಅಥವಾ ಅಂತಹ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥವಳು ಯಾರು ಅಂತಂದ್ರೆ ಈ ಜಗನ್ಮಾರ್ತಿ ಆಗಿರ್ತಕ್ಕಂತಹ ಲಲಿತಾ ಪರಮೇಶ್ವರಿ. ಅವಳೇ ಪ್ರಚಂಡ, ಅವಳ ಆಜ್ಞೆನೇ ಆಜ್ಞಾ ಅಂತ ಕರೀತಾರೆ. ಮುಂದಿನ ನಾಮ ಪ್ರತಿಷ್ಠಾ ಅಂತ. ನೋಡಿ, ಸೃಷ್ಟಿಯನ್ನ ಮಾಡಿದ್ದಾಯ್ತು, ಅವಳ ಆಜ್ಞೆ ಮೂಲಕ ಪ್ರತಿಯೊಂದನ್ನು ಕೂಡ ಹೀಗೆ ನಡಿಬೇಕು ಅಂತ ನಡೆಸ್ಕೊಂಡು ಹೋಗ್ತಿದ್ದಾಳೆ. ಆಮೇಲೆ ಈ ಒಂದು ನಡೀತಿದೆ ಅನ್ನೋದಾದ್ರೆ ಪ್ರತಿ ಒಂದು ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿ ಒಂದಕ್ಕೂ ಕೂಡ ಒಂದು ಬೇಸ್, ತಳಹದಿ ಯಾರು ಅಂದ್ರೆ ಈ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಹಾಗಾದ್ರೆ ಪ್ರತಿಷ್ಠಾ ಅಂತಂದ್ರೆ ಆಧಾರವಾಗಿರ್ತಕ್ಕಂತಹ ವಸ್ತು. ಹಾಗಾಗಿ ಈಗ ಸಮುದ್ರ ಇದೆ, ಸಮುದ್ರದಲ್ಲಿ ಅನೇಕ ಅಲೆಗಳು ಬರುತ್ತೆ ಹೋಗುತ್ತೆ. ಅದಕ್ಕೆ ಆಧಾರ ಯಾವುದು? ಸಮುದ್ರ. ಸಮುದ್ರ ಇಲ್ಲದೆ ಇದ್ರೆ ಅಲೆಗಳಿಲ್ಲ. ಹಾಗಾಗಿ ಈ ಸಮುದ್ರದಲ್ಲಿ ಹೇಗೆ ಅಲೆಗಳಿಗೆ ಸಮುದ್ರ ಆಧಾರನೋ ಹಾಗೆ ಈ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಆ ಜಗನ್ಮಾತೆ ಈ ಪ್ರತಿ ಒಂದಕ್ಕೂ ಕೂಡ ಅಣುರೇಣು ತೃಣಕಾಷ್ಟ ಅಲ್ಲಿಂದ ಹಿಡಿದು ಬ್ರಹ್ಮನವರೆಗೂ ಕೂಡ ಆಕೆ ಸೃಷ್ಟಿ ಮಾಡಿರ್ತಕ್ಕಂಥ ಪ್ರತಿ ಒಂದಕ್ಕೂ ಕೂಡ ಆ ಜಗನ್ಮಾತೆನೇ ಬೇಸ್, ಅವಳೇನೆ ಆಧಾರ. ಹಾಗಾಗಿ ಅವಳು ಪ್ರತಿಷ್ಠಾ. ಮುಂದಿನ ನಾಮ ಪ್ರಕಟಾಕೃತಿ ಅಂತ ಹೇಳಿ. ಇಲ್ಲಿ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಜಗನ್ಮಾತೆಯಿಂದ ಪ್ರಕಟವಾಗಿದೆ. ಸೃಷ್ಟಿ ಮಾಡಿದ್ಮೇಲೆ ಅವಳಿಂದಾನೇ ಪ್ರತಿ ಒಂದು ಕೂಡ ಪ್ರಕಟವಾಗಿದೆ. ಅಂತಹ ಪ್ರಕಟವಾಗಿರ್ತಕ್ಕಂತಹ ಪ್ರಕಟ ಮಾಡಿರ್ತಕ್ಕಂಥವಳು ಯಾರು ಅಂದ್ರೆ ಆ ತಾಯಿ ಜಗದಂಬೆ. ಹಾಗಾಗಿ ಅವಳು ಪ್ರಕಟಾಕೃತಿ. ಆಮೇಲೆ ಇನ್ನೊಂದು ಅರ್ಥ ಏನಿರುತ್ತೆ ಅಂತಂದ್ರೆ ನಾವೀಗಾಗಲೇ ಹಲವಾರು ಬಾರಿ ಹೇಳ್ಬಿಟ್ಟಿದ್ದೀವಿ, ಅವಳು ವಿಶ್ವರೂಪಿಣಿ, ವಿಶ್ವಮೂರ್ತಿ ಅನ್ನೋ ಮಾತನ್ನ. ಈಗ ಈ ಶರೀರ
ಯಾವುದರಿಂದ ಅದು ಪ್ರತಿಷ್ಠವಾಗಿದೆ? ಈ ನಾವು ನಮ್ಮನ್ನ ನೋಡ್ತಾ ಇರ್ತಕ್ಕಂಥ, ನಾವು ಸುತ್ತಮುತ್ತ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೂಡ ಯಾರಿಂದ ಪ್ರತಿಷ್ಠಾಪಿತವಾಗಿದೆ ಅಂದ್ರೆ ಜಗನ್ಮಾತೆ ಅಥವಾ ಅವಳ ಒಂದು ಚೈತನ್ಯದಿಂದ. ಯಾವಾಗ ಚೈತನ್ಯ ಇಲ್ಲೋ ಅಲ್ಲಿಗೆ ಕೆಲಸ ಏನೂ ಇಲ್ಲ, ಮುಗೀತು. ಹಾಗಾಗಿ ಇಲ್ಲಿ ಆ ಚೈತನ್ಯ ಶಕ್ತಿಯಿಂದಾನೇ ಇದು ನಡೀತಾ ಇದೆ. ಹಾಗಾಗಿ ಅವಳು ಪ್ರಕಟಾಕೃತಿ. ಇಲ್ಲಿ ಅದಕ್ಕೊಂದು ಶ್ಲೋಕ ಏನು ಹೇಳ್ತಾರೆ ಅಂದ್ರೆ, ಪ್ರತಿಷ್ಠಾ ಸರ್ವ ವಸ್ತೂನಾಂ ಪ್ರಜ್ಞಾ ಏಷಾ ಪರಮೇಶ್ವರಿ ಅಂತ ಹೇಳ್ತಾರೆ. ಸರ್ವ ವಸ್ತುಗಳಲ್ಲೂ ಕೂಡ ಪ್ರಜ್ಞಾ ರೂಪದಲ್ಲಿ ಆಕೆ ಇರ್ತಾ ಪ್ರತಿಷ್ಠಿತಳಾಗಿದ್ದಾಳೆ. ಹಾಗೆ ನೋಡಿ, ವ್ಯಕ್ತವಾಗ್ತಾ ಇದ್ದಾಳೆ ಅಂತ. ಈಗ ಯಾರನ್ನ ನೋಡಿದಾಗ ಅಲ್ಲಿ ಶಕ್ತಿ ಇದೆ, ಚೈತನ್ಯ ಇದೆ ಅಂತಂದ್ರೆ ಅದರಲ್ಲಿ ಒಂದು ಕಾಣಿಸ್ತಾ ಇರತ್ತೆ. ಹಾಗಾಗಿ ಈ ಒಂದು ವ್ಯಕ್ತವಾಗ್ತಕ್ಕಂತಹ ಒಂದು ಚಿತ್ರಣ ಅಥವಾ ಈ ವ್ಯಕ್ತವಾಗಿರ್ತಕ್ಕಂಥ ಶಕ್ತಿ ಅಲ್ಲಿ ಇದೆ ಅಂತ ಹೇಳಿ. ಈಗ ನಾವು ಶ್ರೀಚಕ್ರವನ್ನ ನಾವು ಸರಿಯಾಗಿ ನೋಡಿದಾಗ, ಅವಲೋಕನ ಮಾಡಿದಾಗ ಅದು ಕೂಡ ಪ್ರಕಟಾಕೃತಿ. ಏಕೆ ಅಂತಂತಂದ್ರೆ, ಈಗ ನಾವು ಈ ಒಂದು ಕೆಳಗಡೆಯಿಂದ ನೋಡಿದಾಗ ತ್ರೈಲೋಕ್ಯ ಮೋಹನ ಚಕ್ರ ಅಂದಾಗ ಕೆಳಗಡೆ ಇರ್ತಕ್ಕಂಥ ಭಾಗ ಚಚ್ಚೌಕಾಕಾರ ಏನಿದೆ ಅದು, ಆ ಒಂದು ಚಚ್ಚೌಕಾರದಲ್ಲಿ ಇರ್ತಕ್ಕಂತಹ 3 ಸ್ಟೇಜ್ಗಳು, 1, 2, 3 ಅಂತ ಗೆರೆಗಳು ನಾವು ನೋಡ್ತೀವಿ. ಆ 3 ಗೆರೆಗಳು ಇರ್ತಕ್ಕಂತಹ ಆ ತ್ರೈಲೋಕ್ಯ ಮೋಹನ ಚಕ್ರಕ್ಕೆ ಪ್ರಕಟ ಅಂತ ಕರೀತಾರೆ, ಅಥವಾ ಪ್ರಕಟ ಯೋಗಿನಿಯರು ಅಂತ ಕರೀತಾರೆ. ಇದು ನಮ್ಗೆ ಎಲ್ಲಿ ಸಿಗತ್ತೆ ಅಂದ್ರೆ ದೇವಿ ಖಡ್ಗಮಾಲಾದಲ್ಲಿ ಮೊದಲನೇ ಆ ಒಂದು ಮೊದಲನಿಂದ ಹೇಳ್ತಾ ಬಂದಾಗ ಮೊದಲನೇ ಆವರಣ ಆ ಒಂದು ಪ್ರಕಟ ಯೋಗಿನಿಯರು ಇರ್ತಕ್ಕಂಥದ್ದು, ಅದು ತ್ರೈಲೋಕ್ಯ ಮೋಹನ ಚಕ್ರ. ಮುಂದಿನ ನಾಮ ಪ್ರಾಣೇಶ್ವರಿ. ನಾವೀಗಾಗ್ಲೇ ಹೇಳಿದ್ವಿ ಪ್ರಾಣವನ್ನ ಕೊಡ್ತಕ್ಕಂಥವಳು ಅಂತ. ಹಾಗಾಗಿ ಆ ಪ್ರಾಣಗಳಿಗೆ ಅವಳು ಈಶ್ವರಿ, ಪ್ರಾಣವನ್ನ ಅವಳು ಕೊಡ್ತಕ್ಕಂಥವಳು, ಅದಕ್ಕೆ ಅವಳು ಅಧಿಪತಿ, ಅವಳೇ ಅದಕ್ಕೆ ಈಶ್ವರಿ ಅಂತ ಹೇಳಿ ನಾವು ಹೇಳಿದ್ವಿ. ಹಾಗಾಗಿ ಇಂತಹ ಪ್ರಾಣಗಳಿಗೆ ನಿಯಾಮಕಳಾಗಿರೋದ್ರಿಂದ ಅವಳು ಪ್ರಾಣೇಶ್ವರಿ. ಮುಂದಿನ ನಾಮ ಪ್ರಾಣದಾತ್ರಿ. ಈ ಪ್ರಾಣಗಳಿಗೆ ತಾನು ಈಶ್ವರಿಯಾಗಿರೋದ್ರಿಂದ ಯಾವಾಗ ಪ್ರಾಣವನ್ನ ಕೊಡಬೇಕು, ಯಾವಾಗ ಪ್ರಾಣವನ್ನ ತೆಗೋಬೇಕು ಅನ್ನೋಂತಹ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿ. ಹಾಗಾಗಿ ಇಂತಹದೆಲ್ಲವನ್ನು ಕೂಡ ಆ ಜಗನ್ಮಾತೆ ನಿಯಂತ್ರಿಸ್ತಿರೋದ್ರಿಂದ ಯಾರು ಎಷ್ಟು ವರ್ಷಗಳ ಕಾಲ ಯಾವ ಜೀವಿ ಅಥವಾ ಯಾವ ಒಂದು ಇದು ಎಷ್ಟು ವರ್ಷಗಳ ಕಾಲ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಅದಕ್ಕೆ ಪ್ರಾಣಶಕ್ತಿಯನ್ನ ಕೊಡ್ತಕ್ಕಂಥದ್ದು ಅವಳ ಒಂದು ನಿಯಾಮಕ್ಕೆ. ಹಾಗಾಗಿ ಅಂತಹ ನಿಯಮವನ್ನ ಹೊಂದಿರ್ತಕ್ಕಂಥವಳು, ಅಂತಹದಕ್ಕೆ ಪ್ರಾಣವನ್ನ ಕೊಡ್ತಕ್ಕಂತಹ ಜಗನ್ಮಾತೆ ಅವಳು ಪ್ರಾಣಧಾತ್ರಿ. ಮುಂದಿನ ನಾಮ ಪಂಚಾಶತ್ಪೀಠ ರೂಪಿಣಿ. ನಾವು ಅನೇಕ ಬಾರಿ ನಾವು ಈ ಜಗನ್ಮಾತೆಯ ಲೀಲೆಗಳ ಬಗ್ಗೆ ಹೇಳ್ತಾ ಇದ್ದಾಗ ನಾವು ಇದು ಹೇಳಿದೀವಿ ನೋಡಿ. ಪಂಚಾಶತ್ ಪೀಠ, ಪಂಚಾಶತ್ ಅಂದ್ರೆ 50 ಪೀಠಗಳ ರೂಪದಲ್ಲಿ ಅವಳು ಇದ್ದಾಳೆ ಅನ್ನೋ ಮಾತನ್ನ, ನಮ್ಗೆ ಅನೇಕ ಪೀಠಗಳು, ಶಕ್ತಿ ಪೀಠಗಳನ್ನ ನಾವು ಗಮನಿಸ್ಬಿಟ್ಟಿದ್ದೀವಿ. ಹಾಗೆ ಅಂತಹ ಶಕ್ತಿ ಪೀಠಗಳಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಕ್ಕಂತಹ ಈ ಪೀಠಗಳು ಏನು ಅಂತಂದ್ರೆ ಪಂಚಾಶತ್ ಪೀಠ, 50 ಪೀಠಗಳಲ್ಲಿ ಇರ್ತಕ್ಕಂಥವಳು. ಇದಕ್ಕೆ ಒಂದು ಶ್ಲೋಕ ಏನಿರುತ್ತೆ ಅಂತಂದ್ರೆ, ಏತೇ ಪೀಠ ಸಮುದ್ದಿಷ್ಟಾ ಮಾತೃಕಾ ರೂಪಕಾ ಸ್ಥಿತಾಹ ಅಂತ. ಈ ಒಂದು 50 ಪೀಠಗಳಲ್ಲಿ ಜಗನ್ಮಾತೆ ಮಾತೃ ಸ್ಥಾನದಲ್ಲಿ, ಶಕ್ತಿ ಸ್ಥಾನದಲ್ಲಿ ಆಕೆಯವಳು ಅಲ್ಲಿ ಇದ್ದಾಳೆ ಅಂತ. ಇಲ್ಲಿ ನಾವು ಪಂಚಾಶತ್ ಪೀಠ ರೂಪಿಣಿ ಅಂದಾಗ ನಮಗೆ ಅಕ್ಷರಗಳ ಒಂದು ವಿಚಾರ ಜ್ಞಾಪಕ ಬರುತ್ತೆ. ನಾವು ಈಗಾಗಲೇ ಹಲವಾರು ಸತಿ ಹೇಳಿದೀವಿ, ಜಗನ್ಮಾತೆ ಆ ಒಂದು ಅಕ್ಷರಗಳು, ಸ್ವರ, ವ್ಯಂಜನ, ಯೋಗವಾಹಗಳು ಹಾಗೆ ಎಲ್ಲ ಹೇಳಿದಾಗ ಅಲ್ಲಿರ್ತಕ್ಕಂಥ ಪ್ರತಿ ಒಂದು ಅಕ್ಷರ ಕೂಡ ಆ ದೇವಿಯ ಸ್ವರೂಪ. ಆ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ನಾವು ಒಂದೊಂದು ಹೆಸರನ್ನ ಹಿಂದಿನ ನಾಮಗಳಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದ್ದುಂಟು. ಆ ಅಂದ್ರೆ ಏನು, ಆ ಅಂದ್ರೆ ಏನು ಅಂತ ಹೇಳಿ ಪ್ರತಿ ಒಂದು ಅಕ್ಷರಕ್ಕೂ ಕೂಡ ನಾವು ಹೆಸರುಗಳನ್ನು ಹೇಳಿದ್ದುಂಟು. ಹಾಗಾಗಿ ಅಂತಹ ಶಕ್ತಿಯನ್ನ ಹೊಂದಿರತಕ್ಕಂತಹ ಆ ಜಗನ್ಮಾತೆ, ಅಲ್ಲಿಗೆ ಸ್ವರಗಳು 16, ವ್ಯಂಜನಗಳು 25, ಯೋಗವಾಹಗಳು 9. ಹೀಗೆ ನೋಡಿದಾಗ 50 ಸಂಯುಕ್ತಾಕ್ಷರ ಕಡೆಯಲ್ಲಿರ್ತಕ್ಕಂಥ ಕ್ಷ ಅನ್ನೋಂಥದ್ದನ್ನೇ ಕ ಮತ್ತೆ ಕ್ಷ ಎರಡು ಸೇರಿ ಕ್ಷ ಅಂತಂದಾಗ ಅದು ಸೇರಿ 50 ಒಂದಾಗತ್ತೆ.
ಹಾಗಾಗ್ಲಿ ಇಲ್ಲಿ ಇನ್ನೊಂದು ಬಹಳ ವಿಶೇಷವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಜಗನ್ಮಾತೆ ಕುಂಡಲಿನಿ ರೂಪದಲ್ಲಿ ನಮ್ಮಲ್ಲಿ ಇದ್ದಾಳೆ ಅಂತ ಈಗಾಗ್ಲೇ ಹೇಳಿದ್ವಿ. 50 ಅಕ್ಷರಗಳು, ಆ 50 ಅಕ್ಷರಗಳಿಗೂ ಕೂಡ ಒಂದೊಂದೊಂದೊಂದು ಶಕ್ತಿ ಪೀಠ ಇದೆ ಅಂತ. ಹಾಗಾಗಿ ಅಂತಹ 50 ಶಕ್ತಿ ಪೀಠಗಳ ಅಧಿಪತಿ ಆಗಿರೋದ್ರಿಂದ, ಅಲ್ಲಿ ಅವಳು ನೆಲೆಸಿರೋದ್ರಿಂದ ಅವಳು ಪಂಚಾಶತ್ ಪೀಠ ರೂಪಿಣಿ. ಈಗ ಮುಂದಕ್ಕೆ ಇನ್ನು ಸ್ವಲ್ಪ ವಿಸ್ತಾರವಾಗಿ ತಗೋತೀನಿ ಅನ್ನೋದಾದ, ಆ ಪಂಚಾಶತ್ ಪೀಠಗಳು ಎಲ್ಲಿದೆ ಅಂದ್ರೆ ನಮ್ಮ ಶರೀರದಲ್ಲಿದೆ ಅನ್ನೋದನ್ನ ಹೇಳ್ತಾರೆ. ಬಹಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಇದನ್ನ ನಾವು ಕುಂಡಲಿನಿ ವಿದ್ಯೆಯನ್ನ ಹಿಂದಿನ ನಾಮಗಳು ಹೇಳಿದಾಗ ಕುಂಡಲಿನಿ ಅಂತ ಬಂದಾಗ ನಾವು ನಮ್ಮಲ್ಲಿರ್ತಕ್ಕಂತಹ ಕುಂಡಲಿನಿ 6 ಇದನ್ನ ಹೇಳ್ತಾ ಬಂದ್ವಿ. ಹಾಗಾಗಿ ಆ ಕುಂಡಲಿನಿಗಳಲ್ಲಿ ಆ ರೂಪದಲ್ಲಿ ಆ ಜಗನ್ಮಾತೆ ಸಂಚರಿಸ್ತಾ ಇದ್ದಾಳೆ. ಅಂದ್ರೆ ಪ್ರಾಣವನ್ನ ಕೊಟ್ಟು ಎಲ್ಲ ಕಡೆನೂ ಅವಳು ಸಂಚರಿಸ್ತಿದ್ದಾಳೆ ಅನ್ನೋ ಮಾತನ್ನು ಹೇಳಿದ್ವಿ. ಉದಾಹರಣೆಗೆ ಮೂಲಾಧಾರದಿಂದ ಅಂದ್ರೆ ಕೆಳಗಡೆ ಭಾಗ, ಆ ನಮ್ಮ ಈ ಬೆನ್ನು ಮೂಳೆ ಕಡೆ ಭಾಗ, ಆ ಮೂಲಾಧಾರದಿಂದ ಹಿಡಿದು ಆಜ್ಞಾಚಕ್ರ ಅಂದ್ರೆ ನಮ್ಮ ಹಣೆಯ ಮಧ್ಯದಲ್ಲಿ ಇರ್ತಕ್ಕಂಥ, ಈ ಹುಬ್ಬುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಜಾಗ ಅಂದ್ರೆ ಮೂಲಾಧಾರದಿಂದ ಈ ಒಂದು ಇದಕ್ಕೆ ಬರೋವರೆಗೂ, ಈ ಆಜ್ಞಾಚಕ್ರವರೆಗೂ ಪ್ರಯಾಣಿಸ್ತಾ ಇದ್ದಾಗ ಎಷ್ಟೆಷ್ಟು ದಳಗಳಿದೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಮೂಲಾಧಾರದಲ್ಲಿ ಇರ್ತಕ್ಕಂಥದ್ದು 4 ಅಕ್ಷರಗಳು. ಯಾವ್ಯಾವುದು ಅಂದ್ರೆ ವಾ ಶ ಸ. ಹಾಗೆ ಸ್ವಾಧಿಷ್ಠಾನದಲ್ಲಿ 6 ಅಕ್ಷರ, ಮಣಿಪುರದಲ್ಲಿ 10 ಅಕ್ಷರ, ಅನಾಹತದಲ್ಲಿ 12 ಅಕ್ಷರ, ವಿಶುದ್ಧಿಯಲ್ಲಿ 16 ಅಕ್ಷರ, ಆಜ್ಞಾದಲ್ಲಿ 2 ಅಕ್ಷರಗಳು ಅಂತ ನಾವು ಈ ಚಕ್ರಗಳ ಬಗ್ಗೆ, ಆ ಚಕ್ರಗಳೇನಿದೆ ಆ ಎಲ್ಲ ಚಕ್ರಗಳ ಬಗ್ಗೆನೂ ನಾವು ವಿಸ್ತಾರವಾಗಿ ಮಾತಾಡಿರೋದ್ರಿಂದ ಅದರ ಹೆಸರುಗಳನ್ನ ಮಾತ್ರ ಹೇಳಿ ಅಲ್ಲಿ ಯಾವ್ಯಾವ ಅಕ್ಷರದಲ್ಲಿ ಎಷ್ಟೆಷ್ಟು ದಳಗಳು ಅನ್ನೋದನ್ನ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಅಲ್ಲಿಗೆ ಈ ವಿಚಾರದಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ, ಒಟ್ಟು ನಾವು ಇದನ್ನೆಲ್ಲ ಲೆಕ್ಕ ಹಾಕಿದಾಗ 4 ಅಕ್ಷರ, 6 ಅಕ್ಷರ, 10, 12, 16, 2 ಅಂತ ತಗೊಂಡಾಗ ಒಟ್ಟು ಟೋಟಲ್ ಎಷ್ಟಾಗತ್ತೆ ಅಂತಂದ್ರೆ 50 ಅಕ್ಷರಗಳು. ಹಾಗಾಗಿ ಈ 50 ಅಕ್ಷರಗಳು ಕೂಡ ಒಂದು ಶಕ್ತಿ ಪೀಠಗಳು ಅಂತ ನಾವು ಈಗಲೇ ಒಂದು 2 ನಿಮಿಷದ ಮುಂಚೆ ನಾನು ಹೇಳಿದೆ. ಹಾಗಾಗಿ ಈ 50 ಅಕ್ಷರಗಳು ಕೂಡ ಈ ಒಂದು ಇದರಲ್ಲಿದೆ ಅಂತ ಹೇಳುವಾಗ, ಜಗನ್ಮಾತೆ ನಮ್ಮಲ್ಲಿ ಮೂಲಾಧಾರದಿಂದ ಆಜ್ಞಾಚಕ್ರದವರೆಗೂ ಅವಳು ಪ್ರಯಾಣಿಸ್ತಿದ್ದಾಳೆ. ಅಲ್ಲಿ 50 ಇದೆ ಅಂತನ್ನುವಾಗ ಆ ಶಕ್ತಿ ಪೀಠಗಳೆಲ್ಲ ಕೂಡ ನಮ್ಮಲ್ಲೇ ಇದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಆ ತಾಯಿ ಈ ರೀತಿಯಾಗಿರ್ತಕ್ಕಂತಹ ಶಕ್ತಿ ಪೀಠಗಳು ನಮ್ಮಲ್ಲಿ ಇದೆ ಅನ್ನುವಾಗ ಅದರಲ್ಲಿ ಶಕ್ತಿ ಇದ್ದಾಗ ಏನಾಗತ್ತೆ, ನಾವು ಇದೀವಿ. ಅಲ್ಲಿ ಶಕ್ತಿ ಪೀಠ ಇಲ್ಲ ಅಂದ್ರೆ ಈ ಪೀಠವೇ ಇಲ್ಲ, ಈ ಶರೀರನೇ ಇಲ್ಲ ಅನ್ನೋ ಮಾತನ್ನ. ಹಾಗಾದ್ರೆ ಆ ಒಂದು ಇದು ಎಲ್ಲವೂ ಕೂಡ ಆ ಜಗನ್ಮಾತೆ ಆಗಿರ್ತಕ್ಕಂತಹ ಆ ಲಲಿತಾ ಪರಮೇಶ್ವರಿ. ಹಾಗಾದ್ರೆ ಆ ಪೀಠಗಳಲ್ಲೆಲ್ಲ ಇಲ್ಲಿ ಅಲಂಕರಿಸಿದಾಳೆ ಅಂದ್ರೆ ಈ ಶರೀರ ಯಾರು ಅಂತಾನೆ ಅವಳೇ. ಹಾಗಾದ್ರೆ ನಾನು ಅಂತಕ್ಕಂಥದ್ದು ಇಲ್ಲ ಅನ್ನೋ ವಿಚಾರವನ್ನ ಹೇಳ್ತಾ, ಎಲ್ಲವೂ ಕೂಡ ತಾಯಿಯೇ ಆಗಿರೋದ್ರಿಂದ ಇದು ಬ್ರಹ್ಮಜ್ಞಾನ. ಹಾಗಾಗಿ ಇದರ ಒಂದು ಮಾಲೀಕಳು ಯಾರು ಅಂತಂದ್ರೆ ಅವಳೇ ಜಗನ್ಮಾತೆ ಆಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ. ಅದೇ ಪಂಚಾಶತ್ಪೀಠ ರೂಪಿಣಿ. ಮುಂದಿನ ನಾಮ ವಿಶೃಂಖಲಾ. ನಮ್ಗೆ ಹಲವಾರು ಸತಿ ಈ ಜನರಲ್ ಆಗಿ ಮಾತಾಡ್ತಾ ಬೇಡಿ ಬೇಡಿ ಅಂತ ಕರಿತೀವಿ. ಬೇಡಿ ಅಂತ ಕೇಳೋ ಅಂತದ್ದಲ್ಲ. ಬೇಡಿ ಅಂದ್ರೆ ಕೈಗೆ ತೊಳಸ್ತಕ್ಕಂಥ ಕೋಳ, ಅಪರಾಧಿಗೆ ತೊಡಸ್ತಕ್ಕಂತಹ ಕೋಳ ಅಥವಾ ಬೇಡಿ. ಈಗ ನಾವು ಯಾರೋ ಒಬ್ಬ ಅಪರಾಧ ಮಾಡಿದಾನೆ ಅಂತಂದ್ರೆ ಅವ್ರಿಗೆ ಕೋಳ ಹಾಕಿ ಕರ್ಕೊಂಡು ಹೋದ್ರು ಅಂತೀವಿ. ಹಾಗಾಗಿ ಶೃಂಖಲಾ ಅಂತಂದ್ರೆ ಬೇಡಿ ಅಂತ. ಇಲ್ಲಿ ಬೇಡಿ ಅಂತಂದ್ರೆ ನಾವು ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ರು, ಇವ್ರು ಮಾಡಿದ್ರು, ಅವ್ರು ಮಾಡಿದ್ರು, ಆ ತರ ಬೇಡಿ ಅಲ್ಲ. ಅದು ಬಂಧನ ಅಲ್ಲ, ಇದು ಒಂದು ಬಂಧನದ ಸಾಧನ. ಯಾವುದಕ್ಕೆ ಅದು ಬಂಧನದ ಸಾಧನ ಅಂದ್ರೆ, ಸಂಸಾರ ಅಂತಕ್ಕಂತಹ ಒಂದು ಬಂಧನ, ಆ ಒಂದು ಬಂಧನದಲ್ಲಿ ಇರ್ತಕ್ಕಂಥ ಇದು ಶೃಂಖಲ. ಇಲ್ಲಿ ಪ್ರತಿ ಒಬ್ಬರು ಕೂಡ ಆ ಒಂದು ಸಂಸಾರದ ಬಂಧದಲ್ಲಿ ಅಥವಾ ಬಂಧನದಲ್ಲಿ ಅಥವಾ ಶೃಂಖಲದಲ್ಲಿ ನಾವು ಒಳಪಟ್ಟಿದ್ದೀವಿ. ಹಾಗಾಗಿ ಜಗನ್ಮಾತೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಂಧ ಇಲ್ಲ. ಹಾಗಾಗಿ ಅವಳು ವಿಶೃಂಖಲ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ,
ಯಾರಿಗೋ ಏನು ತಂದೆ ತಾಯಿಗೆ ಮಗ ಇದ್ದಾನೋ ಮಗಳಿದ್ದಾನೋ ಮಕ್ಕಳಿದ್ದಾನೋ ಅಂತ ಇಟ್ಕೊಳ್ಳೋಣ. ಅವರು ಹುಟ್ಟಿದ ಮೇಲೆ ಆ ಮಕ್ಕಳ ಜವಾಬ್ದಾರಿಯನ್ನ ಅವರು ಸಂಪೂರ್ಣವಾಗಿ ನೋಡ್ಕೋತಾ ಇರ್ತಾರೆ. ಅಕಸ್ಮಾತ್ ಈ ಕಾಲದ ಪ್ರಕಾರ ಆದ್ರೆ ಸ್ವಲ್ಪ ಸಹಾಯಕರು, ಅವ್ರ ತಂದೆ ತಾಯಿ ಅಂದ್ರೆ ತಾತ ಅಜ್ಜಿ, ಮನೇಲಿ ಇನ್ಯಾರೋ ಒಬ್ರು, ಅಥವಾ ಈಗಿರ್ತಕ್ಕಂಥ ಬೇರೆ ಬೇರೆ ಫೆಸಿಲಿಟೀಸ್ ಉಪಯೋಗಿಸ್ಕೊಂಡು ಆ ಮಕ್ಕಳನ್ನ ನೋಡ್ತಕ್ಕಂಥದ್ದು. ಅಂದ್ರೆ ಅಲ್ಲಿಗೆ ಒಂದು ಬಂಧ, ಕಂಪಲ್ಸರಿ ನೋಡ್ಕೊಳ್ಳೇಬೇಕು ಅನ್ನುವಂತ ಒಂದು ಬಂಧ. ಹಾಗಾಗಿ ಇಲ್ಲಿ ಏನಾಗಿದೆ ಅಂತಾರೆ, ಜಗನ್ಮಾತೆ ಇಡೀ ಜಗತ್ತಿಗೆ ಸೃಷ್ಟಿಯಲ್ಲಿ ಇದ್ರೂ ಕೂಡ ಅವರೆಲ್ಲರಲ್ಲೂ ಕೂಡ ಆ ಜಗನ್ಮಾತೆ ಇದ್ರೂ ಕೂಡ ಇಂತಹ ಯಾವುದೇ ವಿಧವಾಗಿರ್ತಕ್ಕಂತಹ ಸಂಸಾರ ಬಂಧದಲ್ಲಿ ಅವಳು ಇಲ್ಲ. ಹಾಗಾಗಿ ಅವಳು ವಿಶೃಂಖಲ ಅಂತ ಕರೀತಾರೆ. ಆಮೇಲೆ ನಾವೆಲ್ಲರೂ ಕೂಡ ಕರ್ಮಬದ್ಧರು. ಹಾಗಾಗಿ ಆ ಒಂದು ಸಂಕಲನದಿಂದ ನಾವು ಬಂಧರಾಗ್ಬಿಟ್ಟಿದ್ದೀವಿ. ಆದ್ರಿಂದ ಆ ತಾಯಿಗೆ ಯಾವುದೇ ವಿಧವಾಗಿರತಕ್ಕಂತಹ ಕರ್ಮ ಬಂಧ ಇಲ್ದಿರತಕ್ಕಂತಹದ್ರಿಂದ ಆ ಜಗನ್ಮಾತೆ ವಿಶೃಂಖಲ. ಮುಂದಿನ ನಾಮ ವಿವಿಕ್ತಸ್ಥ. ನೋಡಿ, ವಿವಿಕ್ತ ಸ್ಥಾನ ಅಂತಂದ್ರೆ ನಿರ್ಜನವಾಗಿರ್ತಕ್ಕಂಥ ಪ್ರದೇಶ, ಯಾರು ಇಲ್ಲದೆ ಇರ್ತಕ್ಕಂಥ ಪ್ರದೇಶ ವಿವಿಕ್ತ ಸ್ಥಾನ ಅಂದ್ರೆ ಏಕಾಂತವಾಗಿರ್ತಕ್ಕಂತಹ ಸ್ಥಳ. ಪ್ರಪಂಚದಲ್ಲಿ ನೋಡಿ, ಜಗನ್ಮಾತೆ ಎಲ್ಲ ಕಡೆ ವ್ಯಾಪಿಸಿದ್ದಾಳೆ. ಅವಳು ಇಲ್ಲದೆ ಇರ್ತಕ್ಕಂಥ ಜಾಗನೇ ಇಲ್ಲ. ಆದ್ರೂ ಕೂಡ ಅವಳು ಈ ಪ್ರಪಂಚದಲ್ಲಿ ಎಲ್ಲ ಕಡೆ ವ್ಯಾಪಿಸಿ ಅವಳು ನಡೆಸ್ತಿದ್ರು ಕೂಡ ಆ ಒಂದು ಪ್ರಪಂಚಕ್ಕೆ ಇವಳು ಅಂಟ್ಕೊಂಡಿಲ್ಲ. ಅದರಿಂದ ಅವಳು ಸಪರೇಟ್ ಆಗಿದ್ದಾಳೆ, ಒಬ್ಬಂಟಿಯಾಗಿದ್ದಾಳೆ. ಹಾಗಾಗಿ ಅವಳು ವಿವಿಕ್ತಸ್ಥ. ಈಗ ಆತ್ಮತತ್ವವನ್ನು ಬಿಟ್ಟು ಇನ್ಯಾವುದು ಇಲ್ಲ ಅಂತಕ್ಕಂತಹ ಒಂದು ಜ್ಞಾನ ಯಾವಾಗ ಪ್ರಾಪ್ತವಾಗುತ್ತೆ ಆವಾಗ ಅದು ವಿವಿಕ್ತಸ್ಥ. ಈ ಸಾಧಕ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಜೀವನ ಶೈಲಿಯಲ್ಲಿ ಸಾಧನೆ ಮಾಡಬೇಕು ಅಂತ ಯಾರು ತಮ್ಮ ಮನಸ್ಸಿನಲ್ಲಿ ಅನ್ಕೊಂಡಿದ್ದಾರೋ, ಸಾಧನೆ ಮಾಡಬೇಕು ಅಂತಕ್ಕಂತಹ ಆ ಮನುಷ್ಯ, ಎಲ್ಲವೂ ಇರುತ್ತೆ, ಸಂಸಾರ ಬಂಧ ಎಲ್ಲ ಇರುತ್ತೆ. ಆದ್ರೆ ಒಂದು ಸ್ವಲ್ಪ ಸಮಯವನ್ನ ಈ ಒಂದು ಏಕಾಂತಕ್ಕೆ ಅವನು ವಿನಿಯೋಗಿಸ್ಕೋಬೇಕು. ಈ ಸಮಯವನ್ನ ತನ್ನ 24 ಗಂಟೆಗಳಲ್ಲಿ ಸಂಸಾರದ ಒಂದು ಬಂಧವನ್ನ ಬಿಟ್ಟು ಒಂದು ಏಕಾಂತಕ್ಕೆ ಅವನು ಸ್ವಲ್ಪ ಸಮಯವನ್ನ ವಿನಿಯೋಗಿಸಿ ಈ ಒಂದು ಯೋಗ ಸಾಧನೆ ಅಥವಾ ಉಪಾಸನೆಯನ್ನ ಮಾಡೋದಕ್ಕೆ ಅವನು ಪ್ರಾರಂಭ ಮಾಡಬೇಕು, ಅಥವಾ ಅವನು ಅದನ್ನ ವಿನಿಯೋಗಿಸ್ಕೊಬೇಕು. ಆಗೇನಾಗತ್ತೆ, ಅವನಿಗೆ ಒಂದು ಒಳ್ಳೆಯ ಮಾರ್ಗ ಕಾಣಿಸುತ್ತೆ. ಇಲ್ಲ 24 ಗಂಟೆ ಕೂಡ ಬರೀ ಸಂಪಾದನೆ, ಸಂಸಾರ, ಅದು ಇದು ಜವಾಬ್ದಾರಿ ಅಂತ ಬರೀ ಅದರಲ್ಲೇ ಕಾಲಹರಣೆ ಮಾಡಿದಾಗ ಏನಾಗತ್ತೆ, ತಾನು ಹುಟ್ಟಿ ಏನು ಸಾಧಿಸಬೇಕು ಅಥವಾ ತಾನು ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂತಹ ಕಾರಣ ಏನು ಅನ್ನೋದನ್ನ ಅವನು ಮರೆತು ಪಶು ಜೀವನವನ್ನು ಮಾಡಬೇಕಾಗತ್ತೆ ಅನ್ನೋದನ್ನ. ಹಾಗಾಗಿ ಆ ಒಂದು ವಿಚಾರವನ್ನು ಹೇಳ್ತಾ ಈ ಒಂದು ವಿವಿಕ್ತಸ್ಥ ಅಂದಾಗ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಈ ಒಂದು ವಿಚಾರವನ್ನ ತಿಳ್ಕೊಂಡು ಅವರು ಸ್ವಲ್ಪ ವಿನಿಯೋಗಿಸ್ಬೇಕಾಗತ್ತೆ. ಇನ್ನೊಂದು ಅರ್ಥವನ್ನ ಏನ್ ಹೇಳ್ತಾರೆ, ಅಮರಕೋಶ ಏನ್ ಹೇಳುತ್ತೆ ಅಂದ್ರೆ, ವಿವಿಕ್ತವು ಪೂತ ವಿಜನು ಅಂತ ಹೇಳ್ತಾರೆ. ಅಂದ್ರೆ ನಿರ್ಜನ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಅಂತ. ಹಾಗಾಗಿ ನಿರ್ಜನ ಪ್ರದೇಶದಲ್ಲಿ ಯಾರು ಇರ್ತಾರೋ ಅಲ್ಲಿ ಅವ್ರಿಗೆ ಬಹಳ ಪವಿತ್ರರು ಅಂತ. ಅಂದ್ರೆ ಲೋಕದಲ್ಲಿರ್ತಕ್ಕಂಥ ಯಾವುದೇ ವಿಧವಾಗಿರ್ತಕ್ಕಂಥ ಡಿಸ್ಟರ್ಬೆನ್ಸ್ ಅವ್ರಿಗೆ ಇರೋದಿಲ್ಲ, ಪ್ರಶಾಂತವಾಗಿರ್ತಾರೆ ಅನ್ನೋ ಮಾತನ್ನ. ಹಾಗಾಗಿ ಇನ್ನೊಂದು ವಿಷಯ ಏನ್ ಹೇಳುತ್ತೆ ಅಂತಂದ್ರೆ, ನೋಡಿ ಸ್ಮೃತಿ ವಚನ ಏನ್ ಹೇಳುತ್ತೆ ಇದಕ್ಕೆ ಅಂದ್ರೆ, ಸರ್ವತ್ರ ಮೇಧ್ಯಾ ವಸುಧ ಯತ್ರ ಲೋಕೋನ ದೃಶ್ಯತೆ ಅಂತಾರೆ. ಜನಸಂದಣಿ ಇಲ್ದೇ ಇರ್ತಕ್ಕಂತಹ ಎಲ್ಲ ಭೂಪ್ರದೇಶವೂ ಕೂಡ ಪವಿತ್ರ ಅಂತ ಹೇಳ್ತಾರೆ. ಮುಂದಿನ ನಾಮ ವೀರಮಾತಾ. ಇಲ್ಲಿ ನಮಗೆ ಹಿಂದೆ ಒಂದು ನಾಮವನ್ನು ನಾವು ಹೇಳಿದ್ವಿ, ವೀರಾರಾಧ್ಯ ಅಂತ. ವೀರರು ಅಂದ್ರೆ ಯಾರು? ಶತ್ರುಗಳನ್ನ ಸೆದೆ ಬಡಿತಕ್ಕಂಥವರು ಅಂತ ನಾವು ಹೇಳಲಿಲ್ಲ, ಅದು ಬೇರೆ. ವೀರರು ಅಂದ್ರೆ ಯೋಗ ಪುರುಷರು, ಜ್ಞಾನಿಗಳು, ಬ್ರಹ್ಮಜ್ಞಾನವನ್ನ ಪಡಿತಕ್ಕಂಥವ್ರು, ಬ್ರಹ್ಮಜ್ಞಾನವನ್ನು ಹೊಂದಿರ್ತಕ್ಕಂಥವ್ರು, ತಮ್ಮ ಮನಸ್ಸನ್ನ ತಮ್ಮ ಅಂಕೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ನಡೆಸ್ತಕ್ಕಂಥವ್ರು, ಉಪಾಸನೆ ಮಾಡ್ತಕ್ಕಂಥವ್ರು, ಅವರು ವೀರರು ಅಂತ ಹೇಳಿದ್ವಿ. ಅಂತಹ ವೀರರಿಂದ
ಜಗನ್ಮಾತೆ ಪೂಜಿಸಲ್ಪಡ್ತಾಳೆ. ಹಾಗಾಗಿ ಅವಳು ವೀರಮಾತ. ಹಾಗೆ ಅವರೆಲ್ರಿಗೂ ಕೂಡ ಆಕೆ ತಾಯಿಯ ಸ್ವರೂಪ, ತಾಯಿ ಆಗಿರೋದ್ರಿಂದ ಅವಳು ವೀರಮಾತ. ಇಲ್ಲಿ ಉಪಾಸಕರು ಅಂತರ್ಯಾಗ ಕ್ರಮದಲ್ಲಿ ಅವರು ಸಿದ್ಧಿಸ್ಕೊಂತಾರೆ. ನಾನೀಗಾಗಲೇ ಹೇಳಿದೆ, ಬಹಿರ್ಯಾಗ, ಅಂತರ್ಯಾಗ. ಜಗನ್ಮಾತೆಯನ್ನ ನಾವು ನೋಡಬೇಕು ಅಥವಾ ಆ ಒಂದು ಅವಳ ಅನುಗ್ರಹ ಪಡಿಬೇಕು ಅಂದ್ರೆ ನಾವು ಅಂತರ್ಮುಖರಾಗಿ ಅವಳನ್ನ ಧ್ಯಾನ ಮಾಡಬೇಕು ಅಂತ. ಹಾಗಾಗಿ ಉಪಾಸಕರು ಅಂತರ್ಯಾಗ ಕ್ರಮದಲ್ಲಿ ಅವಳನ್ನ ಸಿದ್ಧಿ ಹೊಂದುತ್ತಾರೆ. ಅವರೆಲ್ಲರೂ ಕೂಡ ವೀರರು. ಅವರಿಗೆ ಮಾತೆ ಆಗಿರೋದ್ರಿಂದ ಅವಳು ವೀರಮಾತ. ಇಲ್ಲಿ ವೀರ ಅಂತಂದ್ರೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಹೆಸರು ಏನ್ ಜ್ಞಾಪಕ ಬರುತ್ತೆ ಅಂದ್ರೆ ಸ್ಕಂದ, ಸುಬ್ರಹ್ಮಣ್ಯ. ಅವನು ಕೂಡ ಅವನಿಗೆ ತಾಯಿ ಆಗಿರೋದ್ರಿಂದ ಅವನು ವೀರ. ಯಾಕೇಳಿ, ಅವನು ಸೇನಾಧಿಪತಿ, ದೇವತೆಗಳ ಸೇನಾಧಿಪತಿ ಅವನು. ಹಾಗಾಗಿ ಅವನು ವೀರ. ಹಾಗಾಗಿ ಅವನ ಮಾತೆ ಯಾರು ಅಂತಂದ್ರೆ ಇವಳು ಜಗನ್ಮಾತೆ. ಹಾಗಾಗಿ ಅವನು ಸ್ಕಂದ ಮಾತಾ ಅಂತ ಕೂಡ ಕರೀತಾರೆ. ಹಾಗೆ ಗಣಪತಿ ಕೂಡ ಮಹಾವೀರ. ಹಾಗಾಗಿ ಆ ಗಣಪತಿ ಕೂಡ ಅವನ ಮಗಳಾಗಿರೋದ್ರಿಂದ ಇವನಿಗೂ ಕೂಡ ವೀರಮಾತ. ಇನ್ನೊಂದು ಮುಖ್ಯವಾಗಿತ್ತಂದ್ರೆ ಇನ್ನೊಬ್ಬ ವೀರ ಯಾರು ಅಂತಂದ್ರೆ ವೀರಭದ್ರ. ಆ ವೀರಭದ್ರನಿಗೂ ಕೂಡ ಆಕೆ ತಾಯಿ. ಮುಂದಿನ ನಾಮ ವಿಯತ್ ಪ್ರಸೂಹು ಅಂತ. ವಿಯತ್ ಪ್ರಸೂಹು ಅಂದ್ರೆ ಆಕಾಶವನ್ನ ಅವಳು ಪ್ರಸವಿಸೋಳು ಅಂತ. ನಾವ್ ಈಗಾಗಲೇ ಹಲವಾರು ಸತಿ ಹೇಳಿದ್ವಿ, ಜಗತ್ತನ್ನ ಸೃಷ್ಟಿ ಮಾಡುವಾಗ ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ ಅಂತ ಹೇಳಿದ್ವಿ. ಹಾಗಾಗಿ ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ಹಾಗೆ ಅಂತ ಹೇಳಿದಾಗ ಮೊದಲು ಸೃಷ್ಟಿ ಮಾಡಿದ್ಯಾವುದನ್ನ ಅಂದ್ರೆ ಆಕಾಶ. ಹಾಗಾಗಿ ಆ ತಾಯಿ ಮೊದಲು ಆ ಆಕಾಶವನ್ನ ಪ್ರಸವಿಸಿರೋದ್ರಿಂದ ಆಕೆ ವಿಯತ್ ಪ್ರಸೂಹು. ಮುಂದಿನ ನಾಮ ಮುಕುಂದ. ಈ ಮುಕುಂದ ಅನ್ನೋದನ್ನ ನಾವು ನಾರಾಯಣನ ಹೆಸರು. ಮುಕ್ತಿನ್ ದದಾತಿ ಇತಿ ಮುಕುಂದ ಅಂತ ಕರೀತಾರೆ. ಅಂದ್ರೆ ಮುಕ್ತಿಯನ್ನ ಕೊಡ್ತಕ್ಕಂಥವನು ಮುಕುಂದ ಅಂತ. ನಾವ್ ಈಗಾಗಲೇ ಹಲವಾರು ಸರ್ತಿ ಹೇಳಿದ್ವಿ, ಲಲಿತಾ ತ್ರಿಪುರ ಸುಂದರಿಯ ಪುರುಷ ರೂಪನೇ ನಾರಾಯಣ, ವಿಷ್ಣು ಅಂತ ಹೇಳಿದ್ವಿ. ಹಾಗೆ ಮುಕುಂದ ಅಂದ್ರೆ ಶ್ರೀಕೃಷ್ಣ, ಲಲಿತಾ ತ್ರಿಪುರ ಸುಂದರಿಯ ಪುರುಷ ರೂಪ. ಹಾಗಾಗಿ ಇಲ್ಲಿ ಇನ್ನೊಂದು ವಿಚಾರ ಏನ್ ಹೇಳ್ತಾರೆ ಅಂತಂದ್ರೆ ಕದಾಚಿದಾಧ್ಯ ಲಲಿತ ಪುಂರೂಪ ಕೃಷ್ಣ ವಿಗ್ರಹ ಅಂತ ಕರೀತಾರೆ. ಹಾಗಾಗಿ ಬ್ರಹ್ಮಾಂಡ ಪುರಾಣದ ಇದು ವಾಕ್ಯ. ಆದ್ರಿಂದ ಇಲ್ಲಿ ಲಲಿತಾದೇವಿಗೆ ಲಲಿತಾದೇವಿ ಅಂದ್ರೆ ಈಗ ಕೃಷ್ಣನನ್ನ ನಾವು ತಗೊಂಡಾಗ, ಉದಾಹರಣೆಯಾಗಿ ತಗೊಂಡಾಗ, ಆ ಲಲಿತಾದೇವಿಗೆ ಸಂಮೋಹನ ಮಾಡ್ತಕ್ಕಂತಹ ಶಕ್ತಿ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಅವಳೇ ಶಕ್ತಿ ಆಗಿರೋದ್ರಿಂದ ಯಾವ ರೀತಿಯಲ್ಲಿ ಸಂಮೋಹನ ಮಾಡಬೇಕು ಅನ್ನೋದು ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಆ ಲಲಿತಾದೇವಿ ಸಂಮೋಹನ ಮಾಡ್ತಕ್ಕಂಥ ಶಕ್ತಿ ಇರೋದ್ರಿಂದ ಆ ತಾಯಿ ಕೃಷ್ಣನ ರೂಪ ಧರಿಸ್ತಾಳಂತೆ. ಶ್ರೀಕೃಷ್ಣನ ರೂಪವನ್ನ ಧರಿಸಿ ಆ ಕೃಷ್ಣನಿಂದ ವೇಣುನಾದವನ್ನ, ಕೃಷ್ಣನ ರೂಪದಲ್ಲಿ ಅವಳು ವೇಣುನಾದವನ್ನ ಮಾಡ್ತಾಳೆ. ಯಾವಾಗ ಆ ಕೃಷ್ಣನ ವೇಣುನಾದ, ಕೊಳಲಿನ ನಾದವನ್ನ ಕೇಳಿದಾಗ ಅವರು ಸುತ್ತ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅವರು ಸಂಮೋಹನಕ್ಕೆ ಸಂಮೋಹನಕ್ಕೆ ಅವಳು ಒಳಗಾಗ್ಬಿಡ್ತಾರೆ. ಹಾಗೆ ಆ ಲಲಿತಾ ಮಾತೆಯ ಈ ಕೃಷ್ಣನ ಸುತ್ತ ಇದ್ದಂತಹ ಗೋಪಿಕಾ ಸ್ತ್ರೀಯರು ಅಂತ ನಾವೇನ್ ಕರಿತೀವಿ, ಆ ಪ್ರತಿಯೊಬ್ರು ಕೂಡ ಆ ಜಗನ್ಮಾತೆಯ ಶಕ್ತಿಯ ರೂಪಗಳು. ಹಾಗಾಗಿ ಈ ಲಲಿತಾ ಮಾತೆ ಕೃಷ್ಣನ ರೂಪದಲ್ಲಿದ್ದು ಕೊಳಲಿನ ನಾದವನ್ನ ನುಡಿಸಿದಾಗ ಆ ಕೊಳಲಿನ ನಾದದಿಂದ ಈ ಶಕ್ತಿ ರೂಪವಾಗಿರ್ತಕ್ಕಂತಹ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಆ ಕೊಳಲಿನ ನಾದಕ್ಕೆ ಅವರು ಸಂಮೋಹಿತರಾಗಿ ಆಗ ಅಲ್ಲಿ ಸುತ್ತ ಇದ್ದು ಆ ಕೃಷ್ಣನ ಜೊತೆಯಲ್ಲಿ ಅವಳ ಆ ಆನಂದವನ್ನ ಪಡೆದ್ರು ಅಂತ. ಹಾಗಾಗಿ ನಾವೆಲ್ಲ ಸರ್ತಿ ಹೇಳ್ತೀವಿ, ಕೆಲವು ಹೆಂಗಸರುಗಳು ಈಗ ಇಟ್ಕೊಳ್ಳಲ್ಲ, ಹಿಂದಿನ ಹೆಂಗಸರುಗಳ ಹೆಸರು ನೋಡಿದಾಗ ಕೃಷ್ಣಮ್ಮ ಅಂತ ಇಟ್ಕೊಂಡಿರ್ತಾರೆ. ಹಾಗಾಗಿ ಭಾಗವತದಲ್ಲಿ ಈ ಶಕ್ತಿಯರ ರೂಪಗಳ ಜೊತೆ ಪರಮಾತ್ಮ ಇದ್ದಾನೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಮುಕ್ತಿ ನಿಲಯ. ಅಂದ್ರೆ ಅವಳೇ ಮುಕ್ತಿ, ಅವಳ ಹತ್ರಕ್ಕೆ ಅವಳು ಕರ್ಕೋತಾಳೆ.
ಹಾಗಾಗಿ ಅವಳು ಮುಕ್ತಿ ಸ್ವರೂಪಳಾಗಿರ್ತಕ್ಕಂತಹ ಆ ತಾಯಿ ಮುಕ್ತಿ ನಿಲಯ. ಇಲ್ಲಿ ಮೋಕ್ಷಕ್ಕೆ ಅವರ ಒಂದು ಶಕ್ತಿಯಿಂದ ಪುಣ್ಯ ಪಾಪಗಳನ್ನ ಮಾಡ್ತಕ್ಕಂಥ ಯೋಗದಿಂದ ಆ ತಾಯಿಯನ್ನ ಒಲಿಸ್ಕೊಂಡು ಮೋಕ್ಷಕ್ಕೆ ಹೋಗ್ತಾರೆ. ಅಂದ್ರೆ ಆ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಆ ತಾಯಿಯ ಸ್ವರೂಪಕ್ಕೆ ಅವ್ರು ಹೊರಟೋಗ್ತಾರೆ. ಮುಕ್ತಿಗೋಸ್ಕರ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಮೂಲ ವಿಗ್ರಹ ರೂಪಿಣಿ ಆಗಿರ್ತಕ್ಕಂತಹ ಆ ಜಗನ್ಮಾತೆಯನ್ನ ಅವರು ಉಪಾಸನೆ ಮಾಡಬೇಕು. ಈಗ ಮೋಕ್ಷಗಳು ಯಾವ್ಯಾವುದು ಅಂತಂದಾಗ ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ, ಸಾರೋಪ್ಯ ಮತ್ತು ಕೈವಲ್ಯ ಅಂತಕ್ಕಂತಹ ಈ ಮೋಕ್ಷಗಳು. ಹಾಗಾಗಿ ಇಂತಹ ಮೋಕ್ಷವೇ ಅವಳು ಆಗಿರೋದ್ರಿಂದ ಯಾರು ಉಪಾಸನೆ ಮಾಡ್ತಾರೋ ಅಂಥವರು ಆ ಮೋಕ್ಷವನ್ನ ಪಡಿತಾರೆ ಅನ್ನೋ ಮಾತನ್ನ ಹೇಳ್ತಾ ನಾನು ಈ ಮುಕ್ತಿ ನಿಲಯ ಅನ್ನುವಂಥ ನಾಮದಲ್ಲಿ ನಾನು ನಿಲ್ಲಿಸ್ತೇನೆ. ಮುಂದಿನ ಭಾಗದಲ್ಲಿ ನಾವು ಮೂಲ ವಿಗ್ರಹ ರೂಪಿಣಿ ಇದನ್ನು ನಾವು ಮುಂದಿನ ಭಾಗದಲ್ಲಿ ಹೇಳೋಣ. ಎಲ್ರಿಗೂ ಕೂಡ ಆ ಜಗದಂಬೆಯ ಅನುಗ್ರಹದಿಂದ ಶುಭವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಭಾಗವನ್ನು ನಾನು ಮುಗಿಸ್ತೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.